ಏಕಾಂಗಿ ಹೋರಾಟ ನಡೆಸಿ ಪಂದ್ಯ ಗೆಲ್ಲಿಸಿದ ರಿಷಬ್ ಪಂತ್. ತವರಿನಲ್ಲೇ ಸೋತು ಶರಣಾದ ಸನ್ರೈಸರ್ಸ್. ಹೈದರಾಬಾದ್ನ ರಾಜೀವ್ ಗಾಂಧಿ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ 2026ರ ಭರ್ಜರಿ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ ಲಕ್ನೋ ಸೂಪರ್ ಜಾಯಿಂಟ್ಸ್ ಮುಖಾಮುಖಿಯಾಗಿದ್ವು. ಮೊದಲು ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಎಲ್ಲರೂ ಕೂಡ ದೊಡ್ಡ ಸ್ಕೋರ್ ಬರುತ್ತೆ ಅಂತ ನಿರೀಕ್ಷಿಸಿದ್ರು. ಆದ್ರೆ ಎಲ್ಎಸ್ಜಿ ಬೌಲರ್ಗಳ ಫೈರ್ ದಾಳಿಗೆ ಪಂದ್ಯವೇ ತಿರುಗಿತು. 6 ಓವರ್ಗಳಲ್ಲಿ ಕೇವಲ 22 ರನ್, 3 ವಿಕೆಟ್ ನಷ್ಟ. ಇದೇ ತಂಡ ಹಿಂದಿನ ಪಂದ್ಯಗಳಲ್ಲಿ ರನ್ ಮಳೆಯನ್ನೇ ಸುರಿಸಿತ್ತು. ಟಾಪ್ ಆರ್ಡರ್ ಫೇಲ್ ಆಯಿತು. ಅಭಿಷೇಕ್ ಶರ್ಮಾ ಡಕ್ಔಟ್ ಆದ್ರೆ ಟ್ರಾವಿಸ್ ಹೆಡ್ ಕೇವಲ 7 ರನ್ಗೆ ಔಟ್ ಆದ್ರು. ಇನ್ನು ತಂಡದ ನಾಯಕ ಇಶಾನ್ ಕಿಶನ್ ಕೇವಲ 1 ರನ್ಗೆ ಔಟ್ ಆದ್ರೆ ಲಿಯಾಮ್ ಲಿವಿಂಗ್ ಸ್ಟೋನ್ 14 ರನ್ಗಳಿಗೆ ಔಟ್ ಆದ್ರು. ಈ ಎಲ್ಲಾ ವಿಕೆಟ್ಗಳ ಹಿಂದೆ ಮೊಹಮ್ಮದ್ ಶಮಿ ಮಾರಕ ಸ್ಪೆಲ್ ದಾಳಿ ಕಾರಣವಾಯಿತು. ಹೈದರಾಬಾದ್ ತಂಡ 100 ರನ್ ಗಳಿಸೋದು ಅನುಮಾನವೆನ್ನುವ ಸ್ಥಿತಿಗೆ ಬಂದು ತಲುಪಿತ್ತು. ಪತನಗೊಂಡ ತಂಡಕ್ಕೆ ಜೀವ ತುಂಬಿದವರು ನಿತೀಶ್ ಕುಮಾರ್ ರೆಡ್ಡಿ. 32 ಎಸೆತಗಳಲ್ಲಿ 56 ರನ್ ಚೆಚ್ಚಿದ್ರೆ ಹೆನ್ರಿಚ್ ಕ್ಲಾಸನ್ 41 ಎಸೆತಗಳಲ್ಲಿ 62 ರನ್ಗಳನ್ನ ಬಾರಿಸಿದ್ರು. ಇಬ್ಬರ ನಡುವಿನ ಶತಕದ ಜೊತೆಯಾಟ ತಂಡಕ್ಕೆ ಸ್ವಲ್ಪ ಮಟ್ಟಿಗಿನ ಚೇತರಿಕೆ ನೀಡಿತು. ಕೊನೆಯಲ್ಲಿ ಎಸ್ಆರ್ಎಚ್ ಫೈನಲ್ ಸ್ಕೋರ್ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 156 ರನ್ಗಳನ್ನ ಕಲೆ ಹಾಕಿತು. ಹೈದರಾಬಾದ್ ನೀಡಿದ್ದ 157 ರನ್ಗಳ ಸಾಧಾರಣ ಗುರಿಯನ್ನ ಬೆನ್ನಟ್ಟಿದ್ದ ಲಕ್ನೋ ಸೂಪರ್ ಜಾಯಿಂಟ್ಸ್ ನಿಧಾನಗತಿಯ ಆರಂಭವನ್ನ ಪಡೆದುಕೊಂಡಿತು. ಮಿಚೆಲ್ ಮಾರ್ಷ್ ಹಾಗೂ ಐಡನ್ ಮಾರ್ಕ್ರಮ್ 37 ರನ್ಗಳ ಜೊತೆಯಾಟ ನೀಡಿದ್ರು. ಸ್ಟಾರ್ಟ್ ಬ್ಯಾಟರ್ ಮಿಚೆಲ್ ಮಾರ್ಷ್ ಕೇವಲ 14 ರನ್ ಗಳಿಸಿ ಇಶಾನ್ ಮಾಲಿಂಗಾಗೆ ವಿಕೆಟ್ ಒಪ್ಪಿಸಿದ್ರು. ಆನಂತರ 2ನೇ ವಿಕೆಟ್ಗೆ ಒಂದಾದ ರಿಷಬ್ ಪಂತ್ ಹಾಗೂ ಮಾರ್ಕ್ರಮ್ 40 ರನ್ ನೀಡಿ ಪಂದ್ಯಕ್ಕೆ ಜೀವ ನೀಡಿದ್ರು. ಸ್ಫೋಟಕ ಇನ್ನಿಂಗ್ಸ್ ಆಡಿದ ಮಾರ್ಕ್ರಮ್ 27 ಎಸೆತಗಳಲ್ಲಿ 6 ಬೌಂಡರಿ, 2 ಸಿಕ್ಸರ್ಗಳ ಸಹಿತ 45 ರನ್ ಗಳಿಸಿ ಶಿವಾಂಗ್ ಕುಮಾರ್ಗೆ ವಿಕೆಟ್ ಒಪ್ಪಿಸಿದ್ರು. 4ನೇ ಕ್ರಮಾಂಕದಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ಆಯುಷ್ ಬದೋನಿ 12 ರನ್ ಗಳಿಸಿ ಔಟ್ ಆದ್ರೆ ಸ್ಫೋಟಕ ಆಟಗಾರ ನಿಕೋಲಸ್ ಪೂರನ್ 1 ರನ್ ಗಳಿಸಿದ್ರು. ಅಬ್ದುಲ್ ಸಮದ್ 12 ಎಸೆತಗಳಲ್ಲಿ 16 ರನ್ ಗಳಿಸಿ ಔಟ್ ಆದ್ರು. ಆದ್ರೆ ನಾಯಕ ರಿಷಬ್ ಪಂತ್ ಮಾತ್ರ ಕೊನೆಯ ಓವರ್ ವರೆಗೂ ಗಟ್ಟಿಯಾಗಿ ಕ್ರೀಸ್ನಲ್ಲಿ ನೆಲೆ ನಿಂತು 50 ಎಸೆತಗಳಲ್ಲಿ 9 ಬೌಂಡರಿಗಳ ಸಹಿತ ಅಜೇಯ 68 ರನ್ ಗಳಿಸಿ ತಂಡವನ್ನ ಗೆಲುವಿನ ಗಡಿ ಮುಟ್ಟಿಸುವಲ್ಲಿ ಯಶಸ್ವಿಯಾದರು. ಕೊನೆಯ ಓವರ್ನಲ್ಲಿ ಗೆಲ್ಲುವುದಕ್ಕೆ ಕೇವಲ 9 ರನ್ಗಳ ಅಗತ್ಯವಿತ್ತು. ಮೊದಲೆರಡು ಎಸೆತಗಳಲ್ಲಿ ಬೌಂಡರಿ ಸಿಡಿಸಿದ ಪಂತ್ ನಂತರದ 2 ಎಸೆತಗಳನ್ನ ಡಾಟ್ ಮಾಡಿದ್ರು. 5ನೇ ಎಸೆತದಲ್ಲಿ ಮತ್ತೊಂದು ಬೌಂಡರಿ ಸಿಡಿಸಿ ಗೆಲುವಿನ ಗಡಿ ದಾಟಿಸಿದ್ರು.